ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರುದ್ಧ ಮುಂದುವರಿದ ಪಾದಯಾತ್ರೆ. ಜೆಡಿಎಸ್ ಪಾದಯಾತ್ರೆಗೆ ದೇವೇಗೌಡರು ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಪಾದಯಾತ್ರೆ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ಮುಂದುವರೆದಿರುವಂತದ್ದು. ಜೆಡಿಎಸ್ ಪಾದಯಾತ್ರೆಗೆ ದೇವೇಗೌಡರು ಚಾಲನೆಯನ್ನ ನೀಡಿದ್ದಾರೆ. ಪಾದಯಾತ್ರೆ ವೇಳೆ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಶೀಲನೆ ಸಮಿತಿ ಮಾಡ್ತೀನಿ ಹೇಳಿ 4 ವಾರ ಆಗಿತ್ತು. ಆದರೆ ಪಾದಯಾತ್ರೆ ಆರಂಭಕ್ಕೂ 1 ದಿನ ಮೊದಲು ರಚಿಸಿದ್ದಾರೆ. ರೈತರಿಗೆ ಹಣ ಕೊಡಲು ನಿಮ್ಮ ಹತ್ರ 11,000 ಕೋಟಿ ಹಣ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾರನ್ನ ಉದ್ಧಾರ ಮಾಡಲು ಈ ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದೀರಿ? ಸರ್ಕಾರ ಹೆದರಿಕೆಯಿಂದ ಫ್ರೀಡಂ ಪಾರ್ಕ್ ವರೆಗೆ ನಮ್ಮನ್ನ ಹೋಗಲು ಬಿಡಲ್ಲ. ಬಿಡದಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಜನತಾದಳ ಪಕ್ಷದ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕ ಮಿತ್ರರು ಇವತ್ತು ಮಾಡುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಾದ ಕಮಲಗಳಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವ ಮೂಲಕ ಇವತ್ತು ನಾವೆಲ್ಲರೂ ಕೂಡ 2ನೇ ದಿನ ಈ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದರೆ ಕೆಲವೊಂದಷ್ಟು ವಿಚಾರಗಳು ಇವತ್ತು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಈ ಭಾಗದ ರೈತರ ಜೀವನಾಡಿಯಾಗಿರ್ತಕ್ಕಂಥ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಸಂಖ್ಯೆ ಇವತ್ತು 7,841 ಎಕರೆ. ಈ ಕೃಷಿ ಪ್ರದೇಶದಲ್ಲಿ ಯಾರು ಕೂಡ ಅತಿ ದೊಡ್ಡ ಶ್ರೀಮಂತರುಗಳಿಲ್ಲ, ಎಕರೆಗಟ್ಟಲೆ ಭೂಮಿಯನ್ನ ಹೊಂದಿರತಕ್ಕಂಥ ರೈತರಿಲ್ಲ. ಎಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರುಗಳು ಇವತ್ತು ಬದುಕನ್ನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಸ್ವಂತ ಭೂಮಿ ಇಲ್ಲ ಅಂತದಷ್ಟೇ ಅಲ್ಲ, ಬಿಡದಿ ಭಾಗದ ನಮ್ಮ ಬೈರಮಂಗಲ ಹಾಗೂ ಕೆಂಚಗಾರನಹಳ್ಳಿಯ 26 ಗ್ರಾಮದ ರೈತರ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಿಮ್ಮ ಜೊತೆಯಲ್ಲಿ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ಬದ್ಧವಾಗಿ ಬಂದು ನಿಂತಿದ್ದೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ನುಡಿಗಳನ್ನ ಇವತ್ತು ದೇವೇಗೌಡರು ಸಾಹೇಬರು ಮಾತನಾಡಿರ್ತಕ್ಕಂಥದ್ದು. ಇವತ್ತು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ ಅನ್ನದಾತರ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಪಾದ ಕಮಲಗಳಿಗೆ ಇವತ್ತು ರೈತಾಪಿ ವರ್ಗಕ್ಕೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶ್ರೀ 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 ಬಾಲಗಂಗಾಧರನಾಥ 10 ಹಲವಾರು ಬಾರಿ ನಾವು ಹೋರಾಟದ ಸ್ಥಳಕ್ಕೆ ಬರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರಿಗೆ 94 ವಯಸ್ಸಾಗಿರ್ಬೋದು. ಅವರೊಂದು ಮಾತನ್ನು ಹೇಳಿದ್ರು, ಕೈ ಕಾಲಿಗೆ ವಯಸ್ಸಾಗದಷ್ಟೇ, ಮನಸ್ಸಿನ ಇಚ್ಛಾಶಕ್ತಿಗೆ ವಯಸ್ಸಾಗಿಲ್ಲ. ರೈತರ ಪರವಾದಂತ ಬದ್ಧತೆ 1% ಕೂಡ ಕಮ್ಮಿ ಆಗಿಲ್ಲ ಅಂತಕ್ಕಂಥದ್ದನ್ನ ಅಪ್ಪಾಜಿರವರು ಹೇಳಿರ್ತಕ್ಕಂಥ ತಾವು ನೋಡಿದ್ದೀರಿ. ಬಹಳ ಜನ ಇಲ್ಲಿ ಕೇಳ್ತಾರೆ, ಇಲ್ಲಿರ್ತಕ್ಕಂಥ ಶಾಸಕರು ನಿಮ್ಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟದೆ, ನೀವೇನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರನ್ನ ನಮ್ಮ ಜಿಲ್ಲೆಯವ್ರನ್ನ ನೀವು ಸಹಿಸ್ತಾ ಇಲ್ಲ ಅಂತಾರೆ. ನಾವು ಹೋರಾಟ ಶುರು ಮಾಡಿದಾಗ ರೈತರು ಬೀದಿಲಿ ಪ್ರತಿಭಟನೆಗೆ ಕರೆ ಕೊಟ್ಟಾಗ 517 ದಿನ ಎಷ್ಟು ತಿಂಗಳಾಗದೆ ಈ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ 3 ತಿಂಗಳ 2 ತಿಂಗಳ ಮೊದಲನೇ ದಿನದಿಂದ ಹೋರಾಟವನ್ನ ರೈತರ ಪರವಾಗಿ ಮಾಡಬೇಕಾದ್ರೆ ಅವರು ಇನ್ನೂ ಮುಖ್ಯಮಂತ್ರಿಗಳ ಆಗಿರಲಿಲ್ಲ. ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಜನತಾದಳ ಪಕ್ಷದ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕ ಮಿತ್ರರು ಇವತ್ತು ಮಾಡುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಾದ ಕಮಲಗಳಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವ ಮೂಲಕ ಇವತ್ತು ನಾವೆಲ್ಲರೂ ಕೂಡ 2ನೇ ದಿನ ಈ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದರೆ ಕೆಲವೊಂದಷ್ಟು ವಿಚಾರಗಳು ಇವತ್ತು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಈ ಭಾಗದ ರೈತರ ಜೀವನಾಡಿಯಾಗಿರ್ತಕ್ಕಂಥ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಸಂಖ್ಯೆ ಇವತ್ತು 7,841 ಎಕರೆ. ಈ ಕೃಷಿ
ದೊಡ್ಡ ಶ್ರೀಮಂತರುಗಳು